ನಮಸ್ಕಾರ ಬಂಧುಗಳು. ಈ ಉದ್ದೇಶ ಏನಂತಂದರೆ ಗದ್ದಿಗೆ ಇದು ಒಂದು ಹಳೆ ಸೇತುವೆ ಅಂತಂದರೆ ಸೇತುವೆ ನಿರ್ಮಾಣ ಮುರಿದೋಗಿದೆ. ಇದು ಸಾರ್ವಜನಿಕರು ತುಂಬ ತೊಂದರೆ ಆಗ್ತಿದೆ ಓಡಾಡೋಕ್ಕೆ. ಇದು ಎಂದು ನೋಡ್ಬೋದು, ನೀವೇ ದೃಶ್ಯವಾಗಿ ನೋಡ್ತಾ ಇದ್ದೀರಲ್ಲ. ಸಮಸ್ಯೆ ಅಂತ ಸರ್, ಇಲ್ಲಿ ಗದ್ಗೆ ಶ್ರೀ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಪ್ರತಿ ಭಾನುವಾರ ಸೋಮವಾರದಲ್ಲಿ ಕಡಿಮೆ ಅಂದರೆ 20,000 ಜನಸಂಖ್ಯೆ ಸೇರ್ತಾರೆ. ಇಲ್ಲಿ ನಿತ್ಯ ದಾಸೋಹ ಎಲ್ಲ ನಡೀತದೆ. ಆಮೇಲೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಇಲ್ಲಿ ಟ್ರಾಫಿಕ್ಕು ಕೂಡ ಹೋಗುತ್ತೆ. ಈ ಇಲ್ಲಿ ಸೇತುವೆ ಇದೆಯಲ್ಲ, ಅದು ಅಲ್ಲಿ ಟ್ರಾಫಿಕ್ ಜಾಮ್ ಆಗೋಗುತ್ತೆ. ಈ ಕಡೆಗೆ ಹೋಗೋಕ್ಕಾಗಲ್ಲ, ಆ ಕಡೆಗೆ ಹೋಗೋಕ್ಕಾಗಲ್ಲ. ನಮಗೇನು ಸಮಸ್ಯೆ ಅಂತಂದರೆ ಇದೊಂದು ಸೇತುವೆ ಒಂದನ್ನು 3 ವರ್ಷದಿಂದ 3 ಸಲ MLA ಆಗಿದ್ದರು ಮಂಜುನಾಥ್ ಅವರು. ಅವ್ರಿಗೆ ಹೇಳಿ ಸಾಕಾಯಿತು. ಇದು HL ತಿಮ್ಮೇಗೌಡರು ಇದು ಮಾಡ್ತು, ಇದು ಉದ್ಘಾಟನೆ ಮಾಡಿದ್ದಾರೆ. HD ದೇವೇಗೌಡರು ಸರ್ಕಾರ ಇದ್ದಾಗ HL ತಿಮ್ಮೇಗೌಡರು ಇದನ್ನ ಉದ್ಘಾಟನೆ ಮಾಡಿದ್ರು ನನಗೆ ಗೊತ್ತಾದಂಗೆ. ಈಗ ಇದನ್ನ ನಮಗೆ ಸೇತುವೆನ ಇದು ಮಾಡಿಕೊಡ್ಬೇಕು ದೊಡ್ಡದು. ನೀವು ಸ್ಥಳೀಯ ಶಾಸಕರಿಗೆ ಏನಾದ್ರು ಮನವಿ ಅರ್ಜಿ ಏನಾದ್ರು ಕೊಟ್ಟಿದ್ದೀರಾ ನೀವು? ಮಾನ್ಯ ಶಾಸಕರಿಗೆ ನಾವೇನು ಕೊಟ್ಟಿಲ್ಲ. ನಾವು ಹೇಳಿ ಸಾಕಾಗೈತೆ. ಸಿಕ್ತಾಗಲೆಲ್ಲ ಹೇಳಿದ್ದೀವಿ, ಇದೊಂದು ಸೇತುವೆ ಮಾಡ್ಕೊಡಿ ಹರಿಸೋಣ ಅಂತ ಅಂದ್ಬಿಟ್ಟು. ಹರಿಸೋಣ ಫ್ಯಾನೇ ನಾನು. ಅವ್ರಿಗೂ ಹೇಳಿದ್ದೀನಿ, ಸುಮಾರು ಸರಿ ಹೇಳಿದ್ದೀನಿ ಹರಿಸೋಣಕ್ಕೆ, ಮಾಡ್ಕೊಡಿ ಹರಿಸೋಣ, ಹಿಂಗೆ ಆಗೈತೆ ಸೇತುವೆ, ಇದೊಂದು ಸೇತುವೆ ಒಂದು ರೆಡಿ ಮಾಡಿಕೊಡಿ ಅಷ್ಟೇ. ಒಂದು ಬಸ್ ಸ್ಟ್ಯಾಂಡು ಅಷ್ಟೇ. ಸೇತುವೆ ಜನಗಳಿಗೆ ತೊಂದರೆ ಆಗುತ್ತದಿಲ್ಲ. ಒಂದು ಅಲ್ಲಿ ಆ ಪಕ್ಕ ಅಂಗಡಿಗಳಲ್ಲೆಲ್ಲ ನಿಂತ್ಕೋತಾರೆ, ಹೊಂಡ್ತಾರೆ. ಬೇರೆ ಊರಿಗೆಲ್ಲ ತೊಂದರೆಗಳಾಗುತ್ತವೆ. ಒಂದು ಬಸ್ ಸ್ಟ್ಯಾಂಡ್ ಇಲ್ಲ, ವಾಶ್ರೂಮ್ಗಳಿಲ್ಲ, ಮತ್ತು ಇವೆಲ್ಲ ಸೌಕರ್ಯ ಇಲ್ಲ. ಭಕ್ತಾದಿಗಳಿಗೆ ಬಂದವರಿಗೆಲ್ಲ ತೊಂದರೆ ಆಗುತ್ತೆ.